ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಮಾಸ್ಟರ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು. ಇವತ್ತಿನ ಈ ವಿಡಿಯೋದಲ್ಲಿ KCET 2025 ವಿದ್ಯಾರ್ಥಿಗಳಿಗೆ ಅಂದರೆ ಈ ವರ್ಷ ಯಾರೆಲ್ಲ ಇಂಜಿನಿಯರಿಂಗ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ, ಇಂಜಿನಿಯರಿಂಗ್ ಕೋರ್ಸ್ಗೆ ಜಾಯ್ನ್ ಆಗಬೇಕು ಅಂತ ಅಂದ್ಕೊಂಡಿದ್ದೀರಾ, ಅಂತಹ ಸ್ಟೂಡೆಂಟ್ಸ್ಗೆ ಯೂಸ್ಫುಲ್ ಆಗುವಂತಹ ಒಂದು ಇನ್ಫಾರ್ಮೇಷನ್ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಡೆಫಿನೆಟ್ಲಿ ನಿಮಗೆ ಹೆಲ್ಪ್ ಆಗುತ್ತೆ. ಗೊತ್ತು, ಸಾಕಷ್ಟು ಸ್ಟೂಡೆಂಟ್ಸು KCET 2025 ಎಕ್ಸಾಮನ್ನು ಬರೆದಿದ್ದೀರಾ. KCET ಎಕ್ಸಾಮ್ ಬರೆದಿದ್ದಾದ್ಮೇಲೆ ಇಲ್ಲಿ ಸಾಕಷ್ಟು ಸ್ಟೂಡೆಂಟ್ಸು ನಿಮ್ಮ ಒಂದು ರಿಸಲ್ಟ್ ಸಿಗಾದ್ರೆ ವೆಯ್ಟ್ ಮಾಡ್ತಿದ್ದೀರಾ. ಆ ರಿಸಲ್ಟ್ ಬಗ್ಗೆನೂ ಈಗಾಗಲೇ ನಾನು ನಿಮಗೆ ಅಪ್ಡೇಟ್ ಮಾಡಿ ತಿಳಿಸ್ಕೊಟ್ಟಿದ್ದೀನಿ. ನಿಮ್ಮ ಒಂದು KCET 2025 ರಿಸಲ್ಟ್ ಬಂದು ಇದೇ ತಿಂಗಳು 20ನೇ ತಾರೀಕು ಗೊತ್ತಾಗುತ್ತೆ. ಯಾವ ಡೇಟ್ಗೆ ಬರುತ್ತೆ, ಯಾವ ಟೈಮಿಂಗ್ಸ್ಗೆ ಬರುತ್ತೆ ಅಂತ ಹೇಳ್ಬಿಟ್ಟು ನೀವು KE ವೆಬ್ಸೈಟಿಗೆ ಹೋಗಿ ಚೆಕ್ ಮಾಡ್ಕೋಬಹುದು. ಇದೇ ತಿಂಗಳು 20ನೇ ತಾರೀಕು. ಈಗ ನೆಕ್ಸ್ಟ್ ನೀವು KCET ರಿಸಲ್ಟ್ ಬಂದಿದ್ದಾದ್ಮೇಲೆ ಕೌನ್ಸಿಲಿಂಗ್ ಯಾವಾಗ ಏನು ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆ ನೀವು ತುಂಬ ಯೋಚನೆ ಆದರೆ ಮಾಡ್ತಿದ್ರೆ, ಅದ್ರ ಬಗ್ಗೆ ನೀವು ರಿಸರ್ಚನ್ನು ಮಾಡ್ತಿದ್ರೆ. ಬಟ್ ಈ ವರ್ಷ ಯಾರೆಲ್ಲ ಇಂಜಿನಿಯರಿಂಗ್ ಅನ್ನು ಮಾಡಬೇಕು ಅಂತ ಅನ್ಕೊಂಡಿದ್ದೀರೋ ಅಂತಹ ಸ್ಟೂಡೆಂಟ್ಸ್ಗೆ ಇವತ್ತು ಯೂಸ್ಫುಲ್ ಆಗುವಂತಹ ಇನ್ಫಾರ್ಮೇಷನ್ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡದೆ ಕಂಪ್ಲೀಟ್ಲಿ ವಾಚ್ ಮಾಡಿ. ನೋಡಿ, ಸಾಮಾನ್ಯವಾಗಿ ನಿಮ್ಮೆಲ್ಲರಲ್ಲೂ ನಾನು ಒಂದು ಒಳ್ಳೆ ಟಾಪ್ ಕಾಲೇಜಲ್ಲಿ ಇಂಜಿನಿಯರಿಂಗ್ ಅನ್ನ ಸ್ಟಡಿ ಮಾಡಬೇಕು, ನಾನು ಫಸ್ಟ್ ಇಯರ್ ಇಂದಾನೆ ಒಂದು ರಿಯಲ್ ವರ್ಲ್ಡ್ ಪ್ರಾಜೆಕ್ಟ್ಸ್ ಮೇಲೆ ವರ್ಕ್ ಮಾಡಬೇಕು, ನಾನು ಕೋಡಿಂಗ್ ಅನ್ನ ಕಲಿಬೇಕು, ನಂದು ಒಂದು ಇಂಜಿನಿಯರಿಂಗ್ ಕಂಪ್ಲೀಟ್ ಆಗಿದ ತಕ್ಷಣ ನನಗೆ ಒಂದು ಒಳ್ಳೆ ಕ್ಯಾಂಪಸ್ ಅಲ್ಲಿ ಪ್ಲೇಸ್ಮೆಂಟ್ ಆಗಬೇಕು, ನಾನು ಒಂದು ಒಳ್ಳೆ ಕಾಲೇಜಲ್ಲಿ ಸ್ಟಡಿ ಮಾಡಬೇಕು, ನನಗೆ ಕಂಪ್ಲೀಟ್ ಕೋಡಿಂಗ್ ನಾಲೆಜ್ ಬೇಕು ಅಂತ ಹೇಳ್ಬಿಟ್ಟು ಸಾಮಾನ್ಯವಾಗಿ ನಿಮ್ಮ ಎಲ್ಲರ ಮೈಂಡಲ್ಲೂ ಇದ್ದೇ ಇರುತ್ತೆ. ಸೊ ಅದೇ ರೀತಿಯಲ್ಲಿ ನಾನು ನಿಮ್ಗೆ ಇವತ್ತು ಕ್ಯಾಲ್ವಿಯಂ ಬಗ್ಗೆ ತಿಳಿಸ್ಕೊಡ್ತೀನಿ. ನೋಡಿ, ಇನ್ ಮೋಸ್ಟ್ ಆಫ್ ದ ಕಾಲೇಜಸ್ ಅಲ್ಲಿ ಇನ್ನೂ ಔಟ್ಡೇಟೆಡ್ ಸಿಲೆಬಸ್ ಏನೇ ನಡೀತಿದೆ. ಬಟ್ ಕ್ಯಾಲ್ವಿಯಂ ಕರಿಕ್ಯುಲಮ್ ನಲ್ಲಿ ಟೆಕ್ ಲೀಡರ್ಸ್ ಡಿಸೈನ್ ಮಾಡಿರುವಂತದ್ದು. ಇದರಲ್ಲಿ ಫ್ರಮ್ ಟಾಪ್ ಕಂಪನೀಸ್ ಲೈಕ್ ಅಮೆಜಾನ್, ಮೈಕ್ರೋಸಾಫ್ಟ್, ಇಂಟೆಲ್, ಕ್ರೆಡ್, ಓಲಾ ಅಂಡ್ ಮೋರ್ ಕಂಪನೀಸ್. ಅದರಲ್ಲೂ ದ ಬೆಸ್ಟ್ ಪಾರ್ಟ್ ಏನು ಅಂತ ಅಂದ್ರೆ ಸ್ಟೂಡೆಂಟ್ಸ್ ರಿಯಲ್ ವರ್ಲ್ಡ್ ಪ್ರಾಜೆಕ್ಟ್ಸ್ ಮೇಲೆ ಇಲ್ಲಿ ಡೇ ಒನ್ ಇಂದಾನೆ ವರ್ಕ್ ಮಾಡ್ತಾರೆ. ಇನ್ ಟ್ರೆಡಿಷನಲ್ ಎಜುಕೇಶನ್ ಅಲ್ಲಿ ನಾವು ನೋಡೋದಾದ್ರೆ 80% ಥಿಯರಿ ಅಂಡ್ 20% ಪ್ರಾಕ್ಟಿಕಲ್ ಆದ್ರೆ ಇರುತ್ತೆ. ಬಟ್ ಕ್ಯಾಲ್ವಿಯಂ ಅಲ್ಲಿ ಇದೊಂಥರ ಡಿಫ್ರೆಂಟ್ ಅಂತಾನೆ ಹೇಳ್ಬೋದು. ಇದು ಕಂಪ್ಲೀಟ್ಲಿ ಫುಲ್ ರಿವರ್ಸ್ ಆಗಿರುತ್ತೆ. ಇಲ್ಲಿ 80% ಪ್ರಾಕ್ಟಿಕಲ್ ಅಂಡ್ 20% ಥಿಯರಿ ಆದ್ರೆ ಇರುತ್ತೆ. ಇದು ಸ್ಟೂಡೆಂಟ್ಸ್ ಗೆ ತುಂಬಾ ಹೆಲ್ಪ್ ಆಗುವಂತದ್ದು. ಇಲ್ಲಿ ನೋಡಿ, ಸ್ಟೂಡೆಂಟ್ಸ್ ಡೇ ಒನ್ ಇಂದಾನೆ ಸ್ಟೂಡೆಂಟ್ಸ್ ನ ರಿಯಲ್ ವರ್ಲ್ಡ್ ಸ್ಕಿಲ್ಸ್ ಗೆ ಎಂಟರ್ ಮಾಡ್ತಾರೆ. NET, ಜಾವಾ, ಫ್ಲಟರ್ ಅಂಡ್ ಮೋರ್ ಗೈನಿಂಗ್ ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯನ್ಸ್ ಇಲ್ಲಿ ತುಂಬಾ ಮ್ಯಾಟರ್ ಆದ್ರೆ ಆಗುವಂತದ್ದು. ನೋಡಿ, ಇಲ್ಲಿ ಸ್ಟೂಡೆಂಟ್ಸ್ ಫಸ್ಟ್ ಇಯರ್ ಇಂದಾನೆ ಕೋಡಿಂಗ್ ಅಲ್ಲಿ ತುಂಬಾ ಪ್ರೋ ಆದ್ರೆ ಇರ್ತಾರೆ. ಡೇ ಒನ್ ಇಂದಾನೆ ಅವ್ರಿಗೆ ಕೋಡಿಂಗ್ ಅನ್ನಾದ್ರೆ ಕಲಿಸ್ತಾರೆ. ಅಂಡ್ ಇದ್ರಲ್ಲಿ ಇನ್ನೂ ತುಂಬಾ ಇಂಪ್ರೆಸ್ ಆಗೋದೇನು ಅಂತ ಅಂದ್ರೆ ಹಂಡ್ರೆಡ್ಸ್ ಆಫ್ ಸ್ಟೂಡೆಂಟ್ಸ್ ಅವರು ಸ್ಟಡಿ ಮಾಡ್ತಿದ್ದಂಗೆ ಒಂದು ಇಂಟರ್ನ್ಶಿಪ್ಸ್ ಅನ್ನ ಮಾಡ್ತಿದ್ದಾರೆ. ಅದು ಸ್ಟೂಡೆಂಟ್ಸ್ ತುಂಬಾ ಹೆಲ್ಪ್ ಆದ್ರೆ ಆಗುತ್ತೆ. ಅಂಡ್ ಅದರಲ್ಲೂ ಇನ್ನ ತುಂಬಾ ಇಂಪ್ರೆಸ್ ಆಗುವಂತದ್ದು ಏನು ಅಂತ ಅಂದ್ರೆ ಕ್ಲಾಸ್ ರೂಮ್ಸ್ ಟೋಟಲಿ ಡಿಫ್ರೆಂಟ್ ಆಗಿರ್ತವೆ. ಇಲ್ಲಿ ನಿಮ್ಗೆ ಮಾಡರ್ನ್ ನ್ಯೂ ಏಜ್ ಕ್ಲಾಸ್ ರೂಮ್ಸ್ ಆದ್ರೆ ಇರುವಂತದ್ದು. ಅಂಡ್ ಇಲ್ಲಿ ಟೆಕ್ ಡ್ರೈವನ್ ಸೆಟಪ್ಸ್ ದಟ್ ಪ್ರಮೋಟ್ ಕ್ರಿಯೇಟಿವಿಟಿ ಅಂಡ್ ಕೊಲಾಬ್ರೇಷನ್. ಅಂಡ್ ಇಲ್ಲಿ ಸ್ಟೂಡೆಂಟ್ಸ್ ಆಲ್ಸೋ ಗೆಟ್ 1:1 ಮೆಂಟರ್ಶಿಪ್ ಫ್ರಮ್ ಇಂಡಸ್ಟ್ರಿ ಪ್ರೊಫೆಷನಲ್ಸ್. ಅವ್ರಿಗೆ ತುಂಬಾ ಹೆಲ್ಪ್ ಆದ್ರೆ ಆಗುತ್ತೆ ಟು ಸ್ಟೇ ಅಹೆಡ್ ಇನ್ ದ ಟೆಕ್ ವರ್ಲ್ಡ್. ಅಂಡ್ ಸಿನ್ಸ್ ಕ್ಯಾಲ್ವಿಯಂ ಸ್ಟೂಡೆಂಟ್ಸ್ ಗೆ ಇನ್ನೂ ಏನ್ ಸಪೋರ್ಟ್ ಮಾಡುತ್ತೆ, ಇನ್ನೂ ಏನ್ ಹೆಚ್ಚಿಗೆ ಆಫರ್ ಮಾಡುತ್ತೆ ಅಂತ ಅಂದ್ರೆ ಅವ್ರಿಗೆ ಟೆಕ್ನಿಕಲ್ ಡೆವಲಪ್ಮೆಂಟ್ ಅಲ್ಲಿ ಅಂಡ್ ಹಾಗೇನು ಸ್ಟೂಡೆಂಟ್ಸ್ ಗೆ ಒಂದು ಆಕ್ಸೆಸ್ ಆದ್ರೆ ಸಿಗುತ್ತೆ. ಪ್ರೊಫೆಷನಲ್ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಟೂಲ್ಸ್ ಗೆ ಅವ್ರಿಗೆ ಕಂಪ್ಲೀಟ್ ಆಕ್ಸೆಸ್ ಆದ್ರೆ ಸಿಗುತ್ತೆ. ಲೈಕ್ ಗಿಟ್ಹಬ್, ಸ್ಯೂ ಟೂಲ್ಸ್, ಜಸ್ಟ್ ಲೈಕ್ ರಿಯಲ್ ವರ್ಲ್ಡ್ ಡೆವಲಪರ್ಸ್ ತರ. ಅಂಡ್ ಇಲ್ಲಿ ನೀವು ಕ್ಯಾಲ್ವಿಯಂ ಅಲ್ಲಿ ವೆರಿ ಗುಡ್ ಕ್ವಾಲಿಟಿ ಯೂನಿವರ್ಸಿಟೀಸ್ ಜೊತೆ ಟೈಅಪ್ ಆದ್ರೆ ಇದೆ, ಪಾರ್ಟ್ನರ್ಶಿಪ್ ಆದ್ರೆ ಇದೆ ಅಕ್ರಾಸ್ ಇಂಡಿಯಾ. ಅದರಲ್ಲೂ ಓನ್ಲಿ ಇನ್ NACC, AT ಯೂನಿವರ್ಸಿಟೀಸ್ ಅಲ್ಲಿ. ಅಂಡ್ ನಾವು ಕರ್ನಾಟಕದಲ್ಲಿ ನೋಡೋದಾದ್ರೆ ಕರ್ನಾಟಕದಲ್ಲೂ ಟಾಪ್ ಯೂನಿವರ್ಸಿಟೀಸ್ ಜೊತೆ ಟೈಅಪ್ ಆದ್ರೆ ಇದೆ, ಪಾರ್ಟ್ನರ್ಶಿಪ್ ಆದ್ರೆ ಇದೆ. ಲೈಕ್ RVU, ಕ್ರೈಸ್ಟ್ ಅಂಡ್ ಏಲಿಯನ್ಸ್ ಅಂಡ್ ಮೆನಿ ಮೋರ್ ಯೂನಿವರ್ಸಿಟೀಸ್ ಜೊತೆ, ಟಾಪ್ ಯೂನಿವರ್ಸಿಟೀಸ್ ಜೊತೆ ಆದ್ರೆ ಇಲ್ಲಿ ಪಾರ್ಟ್ನರ್ಶಿಪ್ ಆದ್ರೆ ಇದೆ. ಅಂಡ್ ಹಾಗೇನು ಈ ಕ್ಯಾಲ್ವಿಯಂ ಏನೆಲ್ಲ ಕೋರ್ಸಸ್ ಅನ್ನ ಆಫರ್ ಮಾಡುತ್ತೆ ಅಂತ ನಾವು ಒನ್ಸ್ ನೋಡೋದಾದ್ರೆ BTech in computer science with specializations like software product engineering, AI and future technologies, cyber security, AI and data science, AI and ಮಿಷನ್ ಲರ್ನಿಂಗ್, ಇನ್ಫಾರ್ಮೇಶನ್ ಟೆಕ್ನಾಲಜಿ ಅಂಡ್ ಇನ್ನೂ ಹೆಚ್ಚು ಕೋರ್ಸಸ್ ಅನ್ನಾದ್ರೆ ಆಫರ್ ಮಾಡುತ್ತೆ. ಇಂಡಸ್ಟ್ರಿ ಆಕ್ಚುಲಿ ಏನ್ ನೀಡಿದೆ ಅಂತ ನೋಡ್ಕೊಂಡು. ಅಂಡ್ ಹಾಗೇನು ನೀವೇನಾದ್ರೂ ಈ ವರ್ಷ ಇಂಜಿನಿಯರಿಂಗ್ ಅನ್ನ ಸ್ಟಾರ್ಟ್ ಮಾಡ್ಬೇಕು ಅಂತ ಅನ್ಕೊಂಡಿದ್ರೆ ಒನ್ಸ್ ಕ್ಯಾಲ್ವಿಯಂ ಬಗ್ಗೆ ಪ್ರತಿಯೊಬ್ಬರನ್ನು ತಿಳ್ಕೊಳ್ಳಿ. ಒನ್ಸ್ ಆದ್ರೆ ನೀವು ಚೆಕ್ ಆದ್ರೆ ಮಾಡ್ಲೇಬೇಕು. ನೋಡಿ, ಅವ್ರು ನಿಮ್ಗೆ ಫ್ರೀ ಕೌನ್ಸಿಲಿಂಗ್ ಸೆಷನ್ ಅನ್ನ ಆದ್ರೆ ಮಾಡ್ತಿದ್ದಾರೆ. ಆ ಫ್ರೀ ಕೌನ್ಸಿಲಿಂಗ್ ಸೆಷನ್ಗೆ ನೀವು ಅಟೆಂಡ್ ಆಗೋದಕ್ಕೆ ಜಸ್ಟ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ, ಕಮೆಂಟ್ ಬಾಕ್ಸ್ ಅಲ್ಲಿ ಲಿಂಕ್ ಇರುತ್ತೆ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನೀವು ಫ್ರೀ ಕೌನ್ಸಿಲಿಂಗ್ ಸೆಷನ್ ಅನ್ನ ಅಟೆಂಡ್ ಮಾಡಿ. ನೀವು ಈ ವರ್ಷ ಫಸ್ಟ್ ಇಯರ್ ಇಂಜಿನಿಯರಿಂಗ್ ಗೆ ಜಾಯಿನ್ ಆಗ್ತಿದ್ರೆ, ಇಂಜಿನಿಯರಿಂಗ್ ಮಾಡಬೇಕು ಅಂತ ಅಂದ್ರೆ ಕ್ಯಾಲ್ವಿಯಂ ಬಗ್ಗೆ ಒನ್ಸ್ ತಿಳ್ಕೊಳ್ಳಿ. ಅಂಡ್ ಹಾಗೇನು ನಿಮ್ಮ ಎಲ್ಲ ಒಂದು ಫ್ರೆಂಡ್ಸ್ಗೂ ಶೇರ್ ಮಾಡಿ, ಅವ್ರಿಗೂ ಡೆಫಿನೆಟ್ಲಿ ಆದ್ರೆ ಹೆಲ್ಪ್ ಆಗುತ್ತೆ. ಡಿಸ್ಕ್ರಿಪ್ಷನ್ ಬಾಕ್ಸ್ ಅಂಡ್ ಹಾಗೇನು ಸಹ ಟಾಪ್ ಕಮೆಂಟ್ ಬಾಕ್ಸ್ ಅಲ್ಲಿ ಲಿಂಕ್ ಅನ್ನ ಏನ್ ಕೊಟ್ಟಿದ್ದೀನಿ ಆ ಒಂದು ಲಿಂಕ್ ಅನ್ನ ಕ್ಲಿಕ್ ಮಾಡಿ ಫ್ರೀ ಕೌನ್ಸಿಲಿಂಗ್ ಸೆಷನ್ಗೆ ಪ್ರತಿಯೊಬ್ಬರು ಅಟೆಂಡ್ ಮಾಡಿ. ನೀವು ಒನ್ಸ್ ಫ್ರೀ ಕೌನ್ಸಿಲಿಂಗ್ ಸೆಷನ್ಗೆ ಅಟೆಂಡ್ ಆಗಿದ್ದಾದ್ಮೇಲೆ ಕ್ಯಾಲ್ವಿಯಂ ಬಗ್ಗೆ ನಿಮ್ಗೆ ಇನ್ನೂ ಕಂಪ್ಲೀಟ್ಲಿ ಕ್ಲಾರಿಫಿಕೇಶನ್ ಆದ್ರೆ ಬರುತ್ತೆ, ಯಾವ ರೀತಿ ಏನು ಅಂತ ಹೇಳ್ಬಿಟ್ಟು. ಸೊ ಇದು ಫ್ರೀ ಇರೋದ್ರಿಂದ ಯಾರನ್ನು ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಈ ವರ್ಷ ಯಾರೆಲ್ಲ ಇಂಜಿನಿಯರಿಂಗ್ ಸ್ಟಡಿ ಮಾಡಬೇಕು ಅಂತ ಅನ್ಕೋತಿದ್ರು ಅಂತಹ ಸ್ಟೂಡೆಂಟ್ಸ್ ಅಂಡ್ ಹಾಗೇನು ನಿಮ್ಮ ಎಲ್ಲ ಒಂದು ಫ್ರೆಂಡ್ಸ್ಗೂ ಶೇರ್ ಮಾಡಿ. ಡೆಫಿನೆಟ್ಲಿ ಅವ್ರಿಗೂ ಹೆಲ್ಪ್ ಆದ್ರೆ ಅದೇ ಆಗುತ್ತೆ. ಸೊ ಇದು ಇವತ್ತಿನ ಮಾಹಿತಿ ಆಗಿತ್ತು. ಇದೇ ರೀತಿಯ ಎಲ್ಲ ಹೆಚ್ಚಿನ ಅಪ್ಡೇಟ್ಸ್ ಜೊತೆಗೆ ಮುಂದೆ ಸಿಗ್ತಾ ಇರೋಣ. ಅಲ್ಲಿಯ ತನಕ ಟೇಕ್ ಕೇರ್ ಅಂಡ್ ಕೀಪ್ ವಾಚಿಂಗ್ ಮಹಿ ಮಾಸ್ಟರ್ಸ್ ಫಾರ್ ಮೋರ್ ಅಪ್ಡೇಟ್ಸ್.